ಆದ್ರೆ ನಾಳೆ ನಮ್ಮ ಮುಷ್ಕರ ನಡೆಯುತ್ತೆ ಅನ್ನುವಂಥದ್ದು ಈ ಸಾರಿಗೆ ನೌಕರರ ಪಟ್ಟಾಗಿದೆ. ಬೆಂಗಳೂರು ಚಲೋ ನಡೆಯುತ್ತೆ, ಸರ್ಕಾರ ಹೇಳೋದನ್ನ ನಾವು ಕೇಳೋದಿಲ್ಲ ಅನ್ನೋದು ನೌಕರರ ಮಾತು. 38 ತಿಂಗಳ ಹಿಂಬಾಕಿಯನ್ನ ಕೊಡಲೇಬೇಕು. 2024ರಿಂದ ವೇತನ ಪರಿಷ್ಕರಣೆ ಆಗಬೇಕು. ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ಪ್ರತಿಭಟನೆ ನಡೆಯುತ್ತೆ. ಸಾರಿಗೆಯ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ಜಗದೀಶ್ ಹೇಳಿಕೆಯನ್ನ ಕೊಟ್ಟಿರುವುದು. ನಾಳಿನ ಸಾರಿಗೆ ಮುಷ್ಕರ ನಡೆಯುತ್ತೆ. ಬೆಂಗಳೂರು ಚಲೋ ನಡೆಯುತ್ತೆ, ಸರ್ಕಾರ ಹೇಳೋದನ್ನ ನಾವು ಕೇಳೋದಿಲ್ಲ. ನಾವು ಕೇಳಿರೋದು 38 ತಿಂಗಳ ಹಿಂಬಾಕಿ, ಅದನ್ನ ಅವರು ಕೊಡಲೇಬೇಕು. 2024ರಿಂದ ವೇತನ ಪರಿಷ್ಕರಣೆ ಆಗಬೇಕು. ಇವರು 2025 ಏಪ್ರಿಲ್ನಿಂದ ಅಂತ ಹೇಳ್ತಿದ್ದಾರೆ, ಆದರೆ ನಮಗೆ ಬೇಕಾಗಿರೋದು 2024ರಿಂದ. ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯುತ್ತೆ ಅಂತ ಸಾರಿಗೆ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ಜಗದೀಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಎರಡು ಪಾರ್ಟ್ ಅದರ ನೋಟಿಫಿಕೇಶನ್ನು ನಾನು ನೋಡಿದೆ. ಇದರಲ್ಲಿ ಎರಡು ಭಾಗ ಇದೆ. ಒಂದು 38 ತಿಂಗಳ ಅರಿಯರ್ಸು, ಅದಕ್ಕೆ 26 ತಿಂಗಳು ಕೊಟ್ಟಿದ್ದಾರೆ. ನಾವು ಇದು ವಿಧಾನ ಇದೆಯಲ್ಲ, ಡಿಸೆಂಬರ್ 13ರಿಂದ ನಮ್ಮ ಜೊತೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದವರು ಇದುವರೆಗೂ ಚರ್ಚೆಗೂ ಕರೀಲಿಲ್ಲ. ಈಗ ಏಕಪಕ್ಷೀಯವಾಗಿ ಅನೌನ್ಸ್ ಮಾಡಿದ್ದಾರೆ. ಇದು ಒಂದು ನಾವು ಒಪ್ಪದೇ ಇರುವಂಥ ಒಂದು ವಿಚಾರ. ಎರಡನೇದು, ನಾವು ಅವ್ರಿಗೆ ಭಾಳ ಸ್ಪಷ್ಟವಾಗಿ ತಿಳಿಸಿದ್ವಿ, 1/1/24ರಿಂದ ವೇತನ ಪರಿಷ್ಕರಣೆ ಆಗಬೇಕು ಅಂತ. ಅದನ್ನೇನು ಮಾಡಿದ್ದಾರೆ, ಯೂನಿಯನ್ ಜೊತೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನೋಟಿಫಿಕೇಷನಲ್ಲಿ ಕೂಡ. 1/4/25ರಿಂದ ಎಷ್ಟು ಪ್ರಮಾಣದಲ್ಲಿ ವೇತನ ಹೆಚ್ಚಳ ಆಗಬೇಕು ಅನ್ನೋದನ್ನು ಯೂನಿಯನ್ ಹತ್ರ ಮಾತಾಡ್ತೀವಿ ಅಂತ. ಅಂದರೆ 1/4/25ಕ್ಕೆ ಫಿಕ್ಸ್ ಮಾಡಾಯಿತು ನಮ್ಮನ್ನು. ಸೊ ಈಗ ಅದನ್ನು ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಇದೆರಡನ್ನೂ ನಾವು ತಿರಸ್ಕಾರ ಮಾಡ್ತೀವಿ, ಇದೆರಡನ್ನೂ ನಾವು ವಿರೋಧ ಮಾಡ್ತೀವಿ. ಒಂದು, ಏಕಪಕ್ಷೀಯವಾಗಿ ಅನೌನ್ಸ್ ಮಾಡಿರುವ ವಿಧಾನ. ಎರಡನೇದು, ಈ ರೀತಿಯಾಗಿ ಮೊದಲ 38 ತಿಂಗಳಲ್ಲಿ 12 ತಿಂಗಳು 1/1/24ರಿಂದ ಏನೂ ಸಮಸ್ಯೆ ಇರಲಿಲ್ಲ. ಯಾವ ಕೋವಿಡ್ ಇರಲಿಲ್ಲ, ಏನೂ ಇಲ್ಲ. ಇವರು ಶಕ್ತಿ ಯೋಜನೆ ಜಾರಿಗೆ ತಂದ ಮೇಲೆ ಎಲ್ಲ ರೆವಿನ್ಯೂ ಎಲ್ಲ ಜಾಸ್ತಿ ಆಗಿದೆ, ಎಲ್ಲ ಆಗಿದ್ದರೂ ಸಹ 1/1/24ರಿಂದ ಕೊಡೋ ಬದಲು ಆ ಅವಧಿಗೆ 15 ತಿಂಗಳ ಅರಿಯರ್ಸನ್ನು ಕತ್ತರಿ ಹಾಕೋದಕ್ಕೆ ಆಲೋಚನೆ ಮಾಡ್ದಂಗಿದೆ. ಸೊ 12 ಮತ್ತು 15 ಅಂತಂದರೆ 27 ತಿಂಗಳ ಅರಿಯರ್ಸನ್ನು ಕೆಲಸಗಾರರಿಗೆ ಹಗಲು ದರೋಡೆ ಮಾಡಿದೆ ಈ ಸರ್ಕಾರ ಮತ್ತು ಮ್ಯಾನೇಜ್ಮೆಂಟ್ಗಳು. ಅದರಿಂದ ನಾಳಿನ ಕಾರ್ಯಕ್ರಮ, ನಮ್ಮ ಬೆಂಗಳೂರು ಚಲೋ ಕಾರ್ಯಕ್ರಮ, ಇಟ್ ಈಸ್ ಇಂಟ್ಯಾಕ್ಟ್. ನಾನು ಎಲ್ಲ ಸಾರಿಗೆ ನೌಕರರಲ್ಲೂ ವಿನಂತಿ ಮಾಡ್ಕೊಳ್ತೀನಿ, ತಾವು ದಯವಿಟ್ಟು ಇದನ್ನು ನೋಡಿ, ಏನೋ ನಮಗೆ ಜೇನು ಸವರ್ಬಿಟ್ಟಿದ್ದಾರೆ ಅಂತ ಹೇಳಿ ಮೊಣಕೈಗೆ ಜೇನು ಸವರೋ ಕೆಲಸ ಮಾಡಿದ್ದಾರೆ. ಇದನ್ನು ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಒಂದೇ ಒಂದು ಆಶಾದಾಯಕವಾದ ಅಂಶ ಏನಂದರೆ, ನಾವು 1/1/24ರಿಂದ 25% ವೇತನ ಹೆಚ್ಚಳ ಕೇಳಿದ್ವಿ, ಅದನ್ನು ನಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಈ ಅರಿಯರ್ಸ್ ಪಾರ್ಟಲ್ಲಿ ಸರ್ಕಾರ ನಾವು ಕೇಳಿರೋದು 38 ತಿಂಗಳ ಹಿಂಬಾಕಿ ಹಣವನ್ನ ಕೊಡಬೇಕು ಅಂತ. ಆದ್ರೆ ಸರ್ಕಾರ ಹೇಳ್ತಾ ಇರೋದು 26 ತಿಂಗಳ ಹಿಂಬಾಕಿಗೆ ಒಪ್ಪಿಗೆಯನ್ನ ಸೂಚನೆ ಕೊಟ್ಟಿರೋದು. ಇದು ಏಕಪಕ್ಷೀಯ ನಿರ್ಧಾರ, ನಾವು ಇದನ್ನ ಒಪ್ಪೋದಿಲ್ಲ. 2024ರಿಂದ ವೇತನ ಪರಿಷ್ಕರಣೆ ಆಗಲೇಬೇಕು. ಇದು ಏಕಪಕ್ಷೀಯ ನಿರ್ಧಾರ, ಇದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ. ಕೆಎಸ್ಆರ್ಟಿಸಿ ನೌಕರರ ಫೆಡರೇಷನ್ ಕಾರ್ಯದರ್ಶಿ ವಿಜಯ್ ಭಾಸ್ಕರ್ ಹೇಳಿಕೆಯನ್ನ ಕೊಟ್ಟಿರೋದು. ನಾಳೆ ಮುಷ್ಕರದಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ನಾವು ಹೇಳಿರೋದು 38 ತಿಂಗಳ ಹಿಂಬಾಕಿ ಹಣ ಕೊಡಬೇಕು ಅಂತ. ಆದರೆ ಸರ್ಕಾರ 26 ತಿಂಗಳ ಹಿಂಬಾಕಿಯನ್ನ ಕೊಡೋದಕ್ಕೆ ಒಪ್ಪಿಗೆ ಕೊಟ್ಟಿದೆ. ಇದಕ್ಕೆ ನಮ್ಮ ಸಮ್ಮತಿ ಇಲ್ಲ, ಹೀಗಾಗಿ ನಾಳೆ ನಾವು ಮುಷ್ಕರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್, ನಾನು ನಿಮ್ಮ ವಾಹಿನಿ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ, ನಮಗೆ ಅಧಿಕೃತವಾದಂಥ ಯಾವುದೇ ಸಂದೇಶಗಳು ಬಂದಿಲ್ಲ. ನಾವು ನಿಮ್ಮ ಚಾನಲ್ಗಳನ್ನೇ ವೀಕ್ಷಣೆ ಮಾಡ್ತಾಯಿದ್ದೋ. ಅಲ್ಲಿ ಬಂದಂಥ ವರದಿಯನ್ನು ಅನುಸರಣೆ ಮಾಡಿ ನಾವೇನು ಹೇಳ್ತೀವಿ, ಜಂಟಿ ಸಮಿತಿಯ ಪ್ರಮುಖ ಎಲ್ಲ ನಾಯಕರನ್ನು ಒಳಗೊಂಡಂಗೆ ನಾಳೆ ಕನಿಷ್ಠ 10,000 ನೌಕರರು ಸಹ ಫ್ರೀಡಂ ಪಾರ್ಕ್ ಕಡೆ ಬರ್ತಾ ಇದ್ದಾರೆ. ರಾಜ್ಯದ ಮೂಲೆಯಿಂದ ಅವರೆಲ್ಲರನ್ನೂ ಕೂತು ಮತ್ತು ಮಾಹಿತಿ ಏನಿದೆ, ನಮಗೆ ಬಂದಿರತಕ್ಕಂಥ ಮಾಹಿತಿ ಎಲ್ಲವನ್ನು ಸಂಗ್ರಹಣೆ ಮಾಡಿ ನಮ್ಮ ಈ ಬೇಡಿಕೆ ಏನಿದೆ 38 ತಿಂಗಳು ಹಿಂಬಾಕಿ ಮತ್ತು 1/1/2024 ವೇತನ ಏನಿದೆ, ಅದರಲ್ಲಿ ಯಾವುದೇ ಕಾರಣಕ್ಕೂ ನಾವು ರಾಜಿ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾಕಂದರೆ ನಾವು ದುಡಿತಕ್ಕಂಥ ವರ್ಗ ಕಷ್ಟದಲ್ಲಿದ್ದೀವಿ. ನಮ್ಮ ದುಡಿಮೆಗೆ ತಕ್ಕಂಥ ಪ್ರತಿಫಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ, ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅರುಣ, ಇವಾಗ ಗೊಂದಲ ಆಗ್ಬಿಟ್ಟಿದೆ. ಈಗ ನಾಳೆ ಮುಷ್ಕರ ನಡೀತಾ ಇದೆಯಾ, ಹೇಗೆ ನಡೀತಿದ್ಯಾ, ನಡೀತಿಲ್ವಾ?
ಎಸ್ ಅರ್ಪಿತಾ, ಸಾರಿಗೆ ನೌಕರರ 2-3 ವರ್ಷದ ಹೋರಾಟಕ್ಕೆ ಸರ್ಕಾರ ಇವತ್ತು ಸ್ವಲ್ಪ ಮಟ್ಟಿಗೆ ಪರಿಹಾರವನ್ನು ಕೊಟ್ಟಿದೆ. ಜೊತೆಗೆ ಪ್ರಮುಖವಾಗಿ ಅವರು 38 ತಿಂಗಳ ಅರಿಯರ್ಸನ್ನು ಕೇಳಿದರು. ಆದರೆ 26 ತಿಂಗಳ ಅರಿಯರ್ಸ್ಗೆ ಒಪ್ಪಿಗೆಯನ್ನು ಸೂಚಿಸಿದೆ. ಬಜೆಟ್ನಲ್ಲಿ ಅನುಮೋದನೆ ಸಿಕ್ಕ ನಂತರ ಸುಮಾರು 1271 ಕೋಟಿಯಷ್ಟು ಹಣ ಬಿಡುಗಡೆಯನ್ನು ಮಾಡ್ತೇವೆ. ನಂತರ 26 ತಿಂಗಳ ಅರಿಯರ್ಸನ್ನು ನೀಡಲಿಕ್ಕೂ ಕೂಡ ಸರ್ಕಾರ ಒಪ್ಪಿಗೆಯನ್ನು ನೀಡಿದೆ. ಜೊತೆಗೆ ಇನ್ನು ಎರಡನೇ ಅಂಶ ಅಂತಂದರೆ ಪ್ರಮುಖವಾಗಿ ವೇತನ ಪರಿಷ್ಕರಣೆಗೂ ಕೂಡ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಏಪ್ರಿಲ್ 2025ರಿಂದ ವೇತನ ಪರಿಷ್ಕರಣೆ ಕೂಡ ಆಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ವೇತನ ಪರಿಷ್ಕರಣೆ ಆಗಬೇಕು ಎನ್ನುವುದನ್ನು ಕೂಡ ನಾವು ಜಂಟಿ ಕ್ರಿಯಾ ಸಮಿತಿಯ ಸಂಘಟನೆಗಳ ಜೊತೆ ಚರ್ಚಿಸಿ ನಿರ್ಧಾರವನ್ನು ಕೈಗೊಳ್ತೇವೆ ಎನ್ನುವಂತಹ ಮಾತುಗಳನ್ನ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಅಂದರೆ ಸರ್ಕಾರದ ಮನವೊಲಿಕೆಗೆ ಒಪ್ಪದಂತಹ ಜಂಟಿ ಕ್ರಿಯಾ ಸಮಿತಿ ನಾಳೆ ಬೆಂಗಳೂರು ಚಲೋನ ನಡೆಸ್ತೇವೆ ಎನ್ನುವಂತಹ ಮಾತುಗಳನ್ನ ಹೇಳ್ತಾ ಇದೆ. ಯಾಕಂತಂದ್ರೆ ಇದೊಂದು ಏಕಪಕ್ಷೀಯ ನಿರ್ಧಾರ. ಜೊತೆಗೆ ನಾವು 38 ತಿಂಗಳ ಅರಿಯರ್ಸ್ ಅನ್ನ ಕೇಳಿದ್ವಿ, ಆದರೆ 26 ತಿಂಗಳು ಅಂದರೆ ಪ್ರಮುಖವಾಗಿ 12ರಿಂದ 14 ತಿಂಗಳು ಕೂಡ ವ್ಯತ್ಯಾಸ ಆಗ್ತಾ ಇದೆ. ಜೊತೆಗೆ ನಮಗೆ 2024ರಿಂದ ವೇತನ ಪರಿಷ್ಕರಣೆ ಆಗಲೇಬೇಕು, ಅದು 25% ವೇತನ ಪರಿಷ್ಕರಣೆ ಆಗಲೇಬೇಕು ಎನ್ನುವಂಥ 2 ಬೇಡಿಕೆಗಳನ್ನ ಇಟ್ಕೊಂಡು ನಾಳೆ ರಾಜ್ಯದ ಮೂಲೆ ಮೂಲೆಗಳಿಂದ ಬರ್ತಕ್ಕಂತಹ ಸಾರಿಗೆ ನೌಕರರು ಕೂಡ ಬೆಳಗ್ಗೆ 10 ಗಂಟೆಯಿಂದ 4 ಗಂಟೆವರೆಗೂ ಕೂಡ ಪ್ರತಿಭಟನೆಯನ್ನು ನಡೆಸ್ತಾರೆ. ಜೊತೆಗೆ 4 ಗಂಟೆಗೆ ಜಂಟಿ ಕ್ರಿಯಾ ಸಮಿತಿ ಮುಂದಿನ ಬಸ್ ಬಂದ್ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ನಿಲುವನ್ನು ಪ್ರಕಟಿಸ್ತಾ ಇದೆ. ಅರ್ಪಿತಾ, ಧನ್ಯವಾದ ಅರುಣ ನಿಮ್ಮೆಲ್ಲ ಮಾಹಿತಿಗಾಗಿ.